ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್, ನವೀನ್ ಚಂದ್ರ, ಅರ್ಚನಾ ಕೊಟ್ಟಿಗೆ, ರೋಶಿನಿ ಪ್ರಕಾಶ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂತಹ ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶಿಸಿದಂತಹ ಮಾರ್ಕ್ ಸಿನಿಮಾದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಮಾರ್ಕ್ ಇದು ಆಕ್ಷನ್ ಥ್ರಿಲ್ಲರ್ ಜಾನರ್ನಲ್ಲಿ ಬಂದಿರುವಂತಹ ಸಿನಿಮಾ ಆಗಿದ್ದು, ಈ ಸಿನಿಮಾ ಸ್ಟಾರ್ಟ್ ಆದಾಗ 4 ಡಿಫರೆಂಟ್ ಸ್ಟೋರೀಸ್ ಒಂದಿಗೆ ಸ್ಟಾರ್ಟ್ ಆಗುತ್ತದೆ. ಇದಾದ್ಮೇಲೆ ಕೆಲವೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಫೋರ್ಸ್ ಆಗಿ ಇಂಪೋಸ್ ಮಾಡಿರೋದ್ರಿಂದ ಸ್ಟೋರಿ ಸೀಕ್ವೆನ್ಸ್ ಎಲ್ಲೋ ಕಟ್ ಆಗತ್ತೆ. ಇದು ಅಷ್ಟಾಗಿ ಬೇಕಿರ್ಲಿಲ್ಲ. ಮತ್ತೆ ಇಂಟರ್ವೆಲ್ ಅಷ್ಟೊತ್ತಿಗೆ ಒಂದು ಹಂತದವರೆಗೆ ಕನ್ಕ್ಲೂಷನ್ ಅನ್ನೋದು ಸಿಗತ್ತೆ. ಮತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದಾಗ್ಲೂ ಕೂಡ ಸೇಮ್ ಅದೇ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಇಂಪೋಸ್ ಮಾಡಿ ಎಲ್ಲೋ ಮತ್ತೆ ಸೀಕ್ವೆನ್ಸ್ ಬ್ರೇಕ್ ಆಗಿ ಸಿನಿಮಾ ಲ್ಯಾಗ್ ಅಂತ ಅನ್ಸುತ್ತೆ. ಮತ್ತೆ ಕ್ಲೈಮ್ಯಾಕ್ಸ್ ಎಂಡ್ ಆದ್ಮೇಲೆ ಈ ಸಿನಿಮಾ ಫುಲ್ಲು ನಾವು ನೋಡಾದ್ಮೇಲೆ ನಮಗೆ ಇದು ಬಿಲೋ ಆವರೇಜ್ ಸಿನಿಮಾ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಮಾರ್ಕ್ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ಒಬ್ಬ ವ್ಯಕ್ತಿ ತನ್ನ ತಾಯಿಯನ್ನು ಸಾಯಿಸಿ ಸಿಎಂ ಆಗಲು ಹೊರಟಿರುತ್ತಾನೆ. ಅವನ ಜೊತೆ ಇರುವ ರೌಡಿಯ ತಮ್ಮನೊಬ್ಬ ಇಷ್ಟವಿಲ್ಲದ ಮದುವೆಯನ್ನು ತಪ್ಪಿಸಿಕೊಳ್ಳಲು ಮಕ್ಕಳನ್ನು ಕಿಡ್ನಾಪ್ ಮಾಡಿರುತ್ತಾನೆ. ಆ ಕಿಡ್ನಾಪ್ ಆಗಿರೋ ಮಕ್ಕಳಲ್ಲಿ ಒಬ್ಬರ ಹತ್ರ ಈ ಸಿಎಂ ತನ್ನ ತಾಯಿಯನ್ನು ಸಾಯಿಸಿರುವ ರಹಸ್ಯ ಇರುತ್ತದೆ. ಇನ್ನೊಂದು ಕಡೆ ಅಜಯ್ ಮಾರ್ಕಂಡೇಯ ಎಂಬ ಸಸ್ಪೆಂಡೆಡ್ ಕಾಪ್ ಈ ರೌಡಿಗೆ ಸಂಬಂಧಿಸಿರುವ ಡ್ರಗ್ಸ್ ಹಿಡಿದಿರುವ ಬೇರೆ ಪೊಲೀಸರನ್ನು ರಕ್ಷಿಸಿ ಹೇಗೆ ಮಕ್ಕಳ ಕಿಡ್ನಾಪಿಂಗ್ ಕೇಸ್ಗೆ ಇನ್ವಾಲ್ವ್ ಆಗುತ್ತಾನೆ ಮತ್ತು ಹೇಗೆ ಸಿಎಂ ಮತ್ತು ಆ ರೌಡಿಯನ್ನು ಸೋಲಿಸುತ್ತಾನೆ ಎಂಬುದೇ ಈ ಸಿನಿಮಾದ ಒಂದು ಸ್ಟೋರಿ ಆಗಿದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ಮೇನ್ ಲೀಡ್ ರೋಲ್ ಹೀರೋ ಪ್ಲೇ ಮಾಡಿರುವ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು ತಮಗೆ ನೀಡಿರುವ ಪಾತ್ರಕ್ಕೆ ಜಸ್ಟಿಫಿಕೇಶನ್ ನೀಡಿದ್ದಾರೆ ಅಂತಾನೆ ಹೇಳಬೇಕು. ಆದ್ರೆ ಸಿನಿಮಾ ಉದ್ದಕ್ಕೂ ಎಲ್ಲೋ ಅವರ ಹೇರ್ ಸ್ಟೈಲ್ ಅವರಿಗೆ ಅಷ್ಟಾಗಿ ಸೂಟ್ ಆಗ್ಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ನೆಗೆಟಿವ್ ರೋಲ್ ಅಲ್ಲಿ ಮಿಂಚಿದಂತಹ ನವೀನ್ ಚಂದ್ರ ಅವರ ವಿಷಯಕ್ಕೆ ಬರುವುದಾದರೆ, ಅವರು ತಮಗೆ ನೀಡಿದ್ದ ಒಂದು ಆಂಟಿಗನಿಸ್ಟ್ ರೋಲ್ ಅನ್ನು ಚೆನ್ನಾಗಿ ನಿಭಾಯಿಸಿ ಇಂಟೆನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಈ ಸಿನಿಮಾದ ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಮಾಡಿರುವಂತಹ ಸಿಎಂ ಕ್ಯಾರೆಕ್ಟರ್ ನಲ್ಲಿ ಮಾಡಿದಂತಹ ಚಾಕೋ ಅವರು ಮತ್ತು ನವೀನ್ ಚಂದ್ರ ಅವರ ತಮ್ಮನ ಕ್ಯಾರೆಕ್ಟರ್ ನಲ್ಲಿ ಮಾಡಿರುವಂತಹ ರುದ್ರ ಮತ್ತು ಇವರ ಜೊತೆಗೆ ಇರುವಂತಹ ಇಬ್ಬರು ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆದಂತಹ ಗೋಪಾಲ್ ಮತ್ತು ರಾಘು ಅವರು ತಮಗೆ ನೀಡಿದ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಅರ್ಚನಾ ಕೊಟ್ಟಿಗೆ, ರೋಶಿನಿ ಪ್ರಕಾಶ್ ಮತ್ತು ಇತರರು ತಮಗೆ ನೀಡಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆದಂತಹ ವಿಜಯ್ ಕಾರ್ತಿಕೇಯ ಅವರ ವಿಷಯಕ್ಕೆ ಬರುವುದಾದರೆ, ಮ್ಯಾಕ್ಸ್ ಮಾಡಿದಂತಹ ಡೈರೆಕ್ಟರ್ ಅಂತ ಸುದೀಪ್ ಅವರು ಇವರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿರುತ್ತಾರೆ. ಆದರೆ ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಅಂತಹ ಬ್ಲಾಕ್ ಬಸ್ಟರ್ ನೀಡಿದ ಮೇಲೆ ಈ ಸಿನಿಮಾದಲ್ಲಿ ತುಂಬಾನೇ ಜಂಬಲ್ ಅಪ್ ಮಾಡಿ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಟೆಂಪ್ಲೇಟ್ ಅಲ್ಲಿ ತೆಗೆಯಕ್ಕೆ ಹೋಗಿ ಫೇಲ್ ಆಗಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಹೌದು, ಹೀರೋ ಎಂಟ್ರಿಯಿಂದ ಹಿಡಿದು ಕ್ಲೈಮ್ಯಾಕ್ಸ್ ವರ್ಗೂ ಕೂಡ ಎಲ್ಲೋ ಆಕ್ಷನ್ ಸೀನ್ಸ್ ನ ತುಂಬಾ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇದು ಕಿಚ್ಚ ಸುದೀಪ್ ಅವರ ಫ್ಯಾನ್ಸಿಗೆ ಇಷ್ಟ ಆಗ್ಬೋದೇ ಹೊರತು ಜನರಲ್ ಆಡಿಯನ್ಸ್ಗೆ ಎಲ್ಲೋ ಇಷ್ಟ ಆಗಲ್ಲ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬರುವುದಾದರೆ, ಅಜನೀಶ್ ಲೋಕನಾಥ್ ಅವರು ಮ್ಯಾಕ್ಸ್ಗೆ ನೀಡಿದ್ದಂತಹ ಮ್ಯೂಸಿಕ್ ಅನ್ನು ಈ ಸಿನಿಮಾಗೆ ಕೊಡೋದ್ರಲ್ಲಿ ಎಲ್ಲೋ ಫೇಲ್ ಆದ್ರು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಏಕೆಂದರೆ ಎಲ್ಲೋ ನೋಡೋದಾದ್ರೆ ಈ ಸಿನಿಮಾಗೆ ರಿಲೀಸ್ಗೆ ಮುಂಚೆ ರಿಲೀಸ್ ಆದಂತಹ ಸಾಂಗ್ ಏನಿತ್ತು ಅದು ಸಿನಿಮಾಗೆ ಹೈಪ್ ತಂದುಕೊಟ್ರೂ ಕೂಡ ಸಿನಿಮಾ ಸ್ಟೋರಿಗೆ ಅದು ಹೊಂದಿಕೊಳ್ಳಿಲ್ಲ. ಅಷ್ಟೇ ಅಲ್ಲದೆ ಬರುವಂತಹ ಕೆಲವೊಂದು ಸೀಕ್ವೆನ್ಸ್ ಅಲ್ಲಿ ಬರುವಂತಹ BGM ಇರ್ಬೋದು, ಅದು ವಿಪರೀತ ಲೌಡ್ ಅಂತ ಅನ್ಸೋದ್ರಿಂದ ಎಲ್ಲೋ ಅದು ಮೂವಿಗೆ ಅಷ್ಟಾಗಿ ಸೂಟ್ ಆಗಲಿಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಆಕ್ಷನ್ ವಿಷಯಕ್ಕೆ ಬರುವುದಾದರೆ, ಎಲ್ಲೋ ತುಂಬಾ ಆಕ್ಷನ್ ಸೀಕ್ವೆನ್ಸ್ಗಳು ಮೂವಿಲಿದ್ದು ಆಕ್ಷನ್ ಸ್ಟೈಲಿಶ್ ಆಗಿದ್ರು ಕೂಡ
ಅದು ಸ್ಟೋರಿಗೆ ಎಲ್ಲೋ ಬ್ರೇಕ್ ಹಾಕಿ ಕಟ್ ಮಾಡುತ್ತೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಕಾಮಿಡಿ ವಿಷಯಕ್ಕೆ ಬರುವುದಾದರೆ, ನಾವು ಅವಾಗಲೇ ಹೇಳಿದಂಗೆನೆ ಎಲ್ಲೋ ಡೈರೆಕ್ಟರ್ ಅವರು ತುಂಬಾನೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರಲೇಬೇಕು ಅಂತ ಹೇಳ್ಬಿಟ್ಟು ಯೋಗಿ ಬಾಬು ಅನ್ನೋ ಒಂದು ತಮಿಳ್ ಕಾಮಿಡಿಯನ್ನ ಈ ಸಿನಿಮಾಗೆ ಹಾಕೊಂಡಿದ್ದಾರೆ. ಆದ್ರೆ ಅವರ ಕಾಮಿಡಿ ಈ ಸಿನಿಮಾ ಸ್ಟೋರಿಗೆ ಅಷ್ಟಾಗಿ ಸೂಟ್ ಆಗದೇನೆ ಅದು ಕಾಮಿಡಿ ಆಗೋ ಬದಲು ಲ್ಯಾಗ್ ಸೀನ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಮಾರ್ಕ್ ಸಿನಿಮಾ ನೋಡಿದ ನಂತರ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಇದು ಮ್ಯಾಕ್ಸ್ ಅಂತ ಒಂದು ಹಿಟ್ ಚಿತ್ರದ ಟೀಮ್ ಇಂದ ಬಂದಿದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಆದ್ರೆ ಮ್ಯಾಕ್ಸ್ ಅಲ್ಲಿ ನಾವು ನೋಡೋದಾದ್ರೆ ಕಮರ್ಷಿಯಲ್ ಎಲಿಮೆಂಟ್ಸ್ಗೆ ಕಮ್ಮಿ ಹೊತ್ತು ಕೊಟ್ಟು ಆಗಿನ ಟೈಮ್ ಫ್ರೇಮ್ ತಕ್ಕನಂಗೆ ಸ್ಟೋರಿ ಮೇಲೆ ಮೂವ್ ಆಗುತ್ತೆ ಮೂವಿ. ಆದ್ರೆ ಮಾರ್ಕ್ ವಿಷಯಕ್ಕೆ ಬರೋದಾದ್ರೆ ಡೈರೆಕ್ಟರ್ ಎಲ್ಲೋ ಸ್ಟೋರಿ ಇದ್ರೂ ಕೂಡ ಕಮರ್ಷಿಯಲ್ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ಒಂದು ಹೊತ್ತು ಕೊಟ್ಟು ಸ್ಟೋರಿನ ಎಲ್ಲೋ ಡಮ್ಮಿ ಮಾಡಿಬಿಟ್ರು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಮತ್ತು ಜನರಲ್ ಆಡಿಯನ್ಸ್ ಮೂವಿ ಮೇಲಿದ್ದಂತ ಒಂದು ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡೋದ್ರಲ್ಲಿ ಡೈರೆಕ್ಟರ್ ಆಗ್ಲಿ ಮೂವಿ ಟೀಮ್ ಆಗ್ಲಿ ಫೇಲ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.